ಗುರುಗಳೇ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗರು ಮಾತಾಡ್ತೀನಿ. ತುಂಬ ದಿನ ಆಯಿತು ಮತ್ತೆ ಬರದೆ, ಮತ್ತೆ ಬಂದಿದ್ದೀನಿ. ಇವತ್ತು ಒಂದು ಒಳ್ಳೆಯ ಸಬ್ಜೆಕ್ಟ್ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ, ನಾನು ಇವತ್ತೊಂದು ಒಳ್ಳೆಯ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ದೇವಸ್ಥಾನ ಅಂದರೆ ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಯಾರು ಮನುಷ್ಯರು ಕಟ್ಟಿರೋ ದೇವಸ್ಥಾನ ಅಂತೂ ಅಲ್ವೇ ಅಲ್ಲ. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ, ಒಂದು 500 ವರ್ಷಗಳ ಹಿಂದಿದ್ದ ದೇವಸ್ಥಾನ ಇರ್ಬೋದು ಇದು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲನೂ ವಿಗ್ರಹಗಳು, ದೇವ್ರ ವಿಗ್ರಹಗಳೆಲ್ಲ ಇಲ್ಲೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಅದಾಗಿ ನೆಕ್ಸ್ಟು ಇಲ್ಲಿ ಇದೆ. ಹಾಗೆ ಮುಂದೆ ಹೋದರೆ ಇದು ನಮ್ಮ ದೇವಸ್ಥಾನ. ಇದು ದೇವಸ್ಥಾನ ಎಂಟ್ರೆನ್ಸ್ ಪೂರ್ತಿ ಎಂಟ್ರೆನ್ಸ್. ಒಳಗಡೆ ಹೋಗ್ಬೋದು, ಬಟ್ ಒಳಗಡೆ ಶಿವಲಿಂಗ ದೇವಸ್ಥಾನದೆಲ್ಲ ಒಳಗಡೆ ಫುಲ್ ಗರ್ಭಗುಡಿತಿ ವಿಡಿಯೋನ ಶೂಟ್ ಮಾಡೋಂಗಿಲ್ಲ ಅಂದರು. ಅದಕ್ಕೆ ನಾನು ಅವ್ರಿಗೆ ಗೊತ್ತಾಗದೇ ಇರೋ ಥರ ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೇ. ಸ್ವಲ್ಪ ಇದ್ರ ಇತಿಹಾಸ ಏನಪ್ಪ ಅಂದರೆ, ಈ ದೇವಸ್ಥಾನ ಬಂದು ತುಂಬ ವರ್ಷಗಳಿಂದ ಇಲ್ಲಿ ದೆವ್ವಗಳು ಕಾಟದಿಂದ ಈ ಜನಗಳೆಲ್ಲ ಇರೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಜನಗಳು ಇರೋಕ್ಕಾಗದೇ ಇರೋ ಕಾರಣ ಇಲ್ಲಿ ಬಂದು ಒಬ್ಬರು ದೇವಸ್ಥಾನನ ಕಟ್ಟೋಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ದೇವಸ್ಥಾನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ ನೆಕ್ಸ್ಟ್ ಡೇ ರಾತ್ರಿ ಈ ದೇವಸ್ಥಾನನ ಮತ್ತೆ ದೆವ್ವಗಳೆಲ್ಲ ಬಂದು ನಾಶ ಮಾಡಿಬಿಡ್ತವೆ. ಆವಾಗ ಅವರು ತುಂಬ ಕೋಪಗೊಂಡು ಸ್ವಲ್ಪ ವರ್ಷಗಳೇ ಎಲ್ಲ ಹೋಗ್ಬಿಡ್ತಾರೆ. ಯಾರಿಗೂ ಗೊತ್ತಾಗಿದೆ. ಕೆಲವು ವರ್ಷಗಳು ಬಿಟ್ಕೊಂಡು ಬಂದಾಗ ಅವರು ಎಲ್ಲ ತಾಂತ್ರಿಕ ವಿದ್ಯೆಗಳನ್ನ ಕಲ್ತ್ಕೊಂಡು ಬಂದಿರ್ತಾರೆ. ಆವಾಗ ಆ ತಾಂತ್ರಿಕ ವಿದ್ಯೆಯಿಂದ ದೆವ್ವಗಳನ್ನೆಲ್ಲ ಬಂಧನೆ ಮಾಡಿದಾಗ ಆ ದೆವ್ವಗಳು ಹೇಳ್ತವೆ, ನಮ್ಮನ್ನು ಬಿಡುಗಡೆ ಮಾಡಿ ಅಂತ. ಬಿಡುಗಡೆ ಮಾಡಬೇಕು ಅಂದರೆ ನೀವು ಒಂದು ನಾಶ ಮಾಡಿರೋ ದೇವಸ್ಥಾನ ನೀವೇ ಕಟ್ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಆ ದೆವ್ವಗಳು ಒಂದೇ ಒಂದು ರಾತ್ರಿಯಲ್ಲಿ ಈ ದೇವಸ್ಥಾನನ ಮತ್ತೆ ನಿರ್ಮಾಣ ಮಾಡುತ್ತೆ. ಮತ್ತು ಆದಮೇಲೆ ಕೆಲವು ವರ್ಷಗಳ ಒಂದು 5-6 ವರ್ಷವರೆಗೂ ಇಲ್ಲಿ ಯಾವುದೇ ಶಿವಲಿಂಗ ಆಗಲಿ ಯಾವುದೇ ದೇವರಾಗಲಿ ಇಲ್ಲಿ ಸ್ಥಾಪನೆ ಮಾಡಿರಲಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಯಾವುದೇ ಮಾಡಿರದೆ ಹಂಗೆ ಹೋಗಿದ್ರು. ಅದಾದಮೇಲೆ ಕೆಲವು ವರ್ಷಗಳಿಂದ ಇಲ್ಲಿ ಪಕ್ಕದಲ್ಲಿ ಒಂದು ಶಿವಲಿಂಗ ಸಿಗುತ್ತೆ. ಅದಾದಮೇಲೆ ಇಲ್ಲಿ ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ಇತಿಹಾಸ ಇರೋದು. ಈ ದೇವಸ್ಥಾನನ ಬಂದು ದೆವ್ವಗಳ ಕಟ್ಟಿರೋ ದೇವಸ್ಥಾನ ಅಂತಲೇ ಪ್ರಸಿದ್ಧಿಯಾಗಿದೆ. ಇದು ಬಂದು ಇರೋದು ನಮ್ಮ ದೇವನಹಳ್ಳಿ ತಾಲೂಕು ಹತ್ರ ಇರೋ ಬೊಮ್ಮವರ ಹತ್ರ. ಎಲ್ಲರೂ ಬಂದು ವಿಸಿಟ್ ಹಾಕಿ. ಈ ಥರ ದೊಡ್ಡ ಶಿವಲಿಂಗ ನಾನು ನೋಡಿರಲಿಲ್ಲ. ಇವತ್ತೇ ಈ ಥರ ದೊಡ್ಡ ಶಿವಲಿಂಗ ನಾನು ನೋಡಿರೋದು. ಇವಾಗ ಒಳಗಡೆ ಪರ್ಮಿಷನ್ ಇಲ್ಲ ಅಂತೆ. ಕೆಲವು ವರ್ಷಗಳ ಹಿಂದೆ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಒಳಗಡೆ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಇಷ್ಟು ಈ ವಿಡಿಯೋದ ವಿಶೇಷ ಆಗಿತ್ತು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.